ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದೊಂದು ಟೆಲಿಗ್ರಾಮ್ ಗ್ರೂಪ್ ಇಂದ ಜನ ಲಕ್ಷ ಲಕ್ಷ ದುಡ್ಡನ್ನ ಮಾಡ್ತಿದ್ದಾರೆ. ಸೊ ಆ ತರ ನಾವು ಯಾವ ತರ ದುಡ್ಡನ್ನ ಮಾಡ್ಬೋದು? ಸೊ ಏನಪ್ಪಾ ಅಂತಂದ್ರೆ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಲಕ್ಷ ಲಕ್ಷ ದುಡ್ಡನ್ನ ಮಾಡ್ಬೋದು ನಾವು. ಸೊ ಏನಪ್ಪಾ ಅಂತಂದ್ರೆ ಜಸ್ಟ್ ನೀವು ಒಂದು ಕಾಪಿ ಪೇಸ್ಟ್ ವರ್ಕ್ ತರಾನೇ ಇದು. ನೀವು ಕಾಪಿ ಪೇಸ್ಟ್ ವರ್ಕ್ ಅನ್ನ ಮಾಡ್ಕೊಂಡ್ಬಿಟ್ಟೆ ನೀವು ಕೂಡ ದುಡ್ಡನ್ನ ಮಾಡ್ಬೋದು. ಜಸ್ಟ್ ನಾನು ಇವತ್ತೇನಪ್ಪಾ ಅಂತಂದ್ರೆ ಒಂದು ಸಿಂಪಲ್ ಸ್ಟೆಪ್ಸ್ ಅನ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನೀವು ತಿಂಗಳಿಗೆ ಲಕ್ಷ ರೂಪಾಯಿನ ದುಡಿಬಹುದು. ಸೊ ಆ ಸಿಂಪಲ್ ಸ್ಟೆಪ್ ಯಾವುದು, ಅದನ್ನ ಯಾವ ತರ ಮಾಡೋದು, ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಇದೇ ತರದ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ನಾವೇನಪ್ಪಾ ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ವೆಬ್ಸೈಟ್ಸ್ ಗಳನ್ನ ಹುಡುಕ್ಬೇಕಾಗತ್ತೆ. ಸೊ ನಾನು ಜಸ್ಟ್ ಒಂದು ಸಿಂಪಲ್ 3 ವೆಬ್ಸೈಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ ವೆಬ್ಸೈಟ್ ಅಲ್ಲಿ ಫಸ್ಟ್ ಲಾಗಿನ್ ಮಾಡಿ. ಸೊ ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಾವೇನಪ್ಪಾ ಅಂತಂದ್ರೆ ಅಲ್ಲಿರೋ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡಬೇಕು. ಸೊ ಇದೇನಪ್ಪಾ ಅಂತಂದ್ರೆ ನಾನು ಹೇಳ್ತಾನೆ ಬಂದಿದ್ದೀನಿ ಹಳೆ ವಿಡಿಯೋಸ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ವೆಬ್ಸೈಟ್ ಏನು ಅಂತ. ಬಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ಸಿಂಪಲ್ ಸ್ಟೆಪ್ಸ್ ನಾನು ಹೇಳ್ತಾ ಇದ್ದೀನಿ. ಸಿಂಪಲ್ ಸ್ಟೆಪ್ ಕಾಪಿ ಪೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಡೈರೆಕ್ಟ್ ಆಗಿ ಸೇಲ್ಸ್ ಜನರೇಟ್ ಆಗುತ್ತೆ. ಸೊ ಅದು ಯಾವುದು ಏನು ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೊದಲಿಗೆ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಅಫಿಲಿಯೇಟ್ ವೆಬ್ಸೈಟ್ಸ್ ಗಳನ್ನ ಹುಡುಕ್ಬೇಕು. ಸೊ ಅಫಿಲಿಯೇಟ್ ವೆಬ್ಸೈಟ್ ಗಳಲ್ಲಿ ನಾನು ಒಂದು 3 ವೆಬ್ಸೈಟ್ಸ್ ನಿಮ್ಗೆ ಹೇಳ್ತೀನಪ್ಪ ಅಂತಂದ್ರೆ, ಮೊದಲನೇದು ಅಮೆಝಾನ್, ಎರಡನೇದು ಅರ್ನ್ಕರೋ, ಮೂರನೇದು ಕ್ಲಿಕ್ ಬ್ಯಾಂಕ್. ಸೊ ಈ ಮೂರರಲ್ಲಿ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೈನ್ ಅಪ್ ಆಗಿ ಏನ್ ಮಾಡಿ, ನೆಕ್ಸ್ಟ್ ಅಲ್ಲಿ ಅಲ್ಲಿರುವಂತ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ಬೇಕಾಗುತ್ತೆ. ಸೊ ಮೊದಲಿಗೆ ಯಾವ ತರ ಸೈನ್ ಅಪ್ ಆಗೋದು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಅಮೆಝಾನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಅಮೆಝಾನ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತದ್ದೇ, ನೀವು ಈ ತರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮೊಬೈಲ್ ಅಲ್ಲೂ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಸೇಮ್ ಸಿಂಪಲ್ ಸ್ಟೆಪ್ಸ್ ಇರುತ್ತೆ ನಿಮ್ಗೆ. ಸೊ ಕೆಳಗಡೆ ಫುಲ್ ಸ್ಕ್ರಾಲ್ ಮಾಡ್ಕೊಳ್ಳಿ. ಸೊ ಸ್ಕ್ರಾಲ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ನೋಡಬಹುದು ಬಿಕಮ್ ಆನ್ ಅಫಿಲಿಯೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಕೆಲವೊಂದು ಸಿಂಪಲ್ ಕೇಳುತ್ತೆ. ಸೊ ಅಂದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಅದೆಲ್ಲ ಕೇಳುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿ, ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿ ಆದ ಮೇಲೆ ನಿಮ್ಮ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಲ್ಗಡೆ ನೋಡಬಹುದು, ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸ್ಟ್ರಾ ಒಂದು ಸ್ಟ್ರಿಪ್ ಬರುತ್ತೆ. ಸೊ ಸೈಟ್ ಸ್ಟ್ರಿಪ್ ಅಂತ. ಸೊ ಇದೇನಪ್ಪಾ ಅಂತಂದ್ರೆ ಅಫಿಲಿಯೇಟ್ ಅಕೌಂಟ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ತೋರಿಸುತ್ತೆ. ಇದೇನಪ್ಪಾ ಅಂತಂದ್ರೆ ಅಮೆಝಾನ್. ಸೊ ನೆಕ್ಸ್ಟ್ ಅರ್ನ್ ಕರೋ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ತುಂಬಾ ಒಂದು ಪ್ರಾಡಕ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಏನೇನಪ್ಪಾ ಅಂತಂದ್ರೆ ನಮಗೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಅದೇ ರೀತಿ ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ತುಂಬಾನೇ ಇದರಲ್ಲಿ ಪ್ರಾಡಕ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅರ್ನ್ ಕರೋ ಅಂತ ನೀವು ಜಸ್ಟ್ ಸರ್ಚ್ ಮಾಡಿದ್ರು ಸಾಕು, ನಿಮ್ಗೆ ಅಲ್ಲಿ ಏನಪ್ಪಾ ಅಂತಂದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಕೆಲವೊಂದು ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಅರ್ನ್ ಕರೋ ಅಲ್ಲಿ ನಿಮ್ಗೆ ಫ್ಲಿಪ್ಕಾರ್ಟ್ ಅಂದರೆ ನೀವು ಮಾಡ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ಅಲ್ಲಿ ಕಮಿಷನ್ ನಮ್ಗೆ ಕಣ್ಣಿಗೆ ಕಾಣಿಸ್ಬಿಡುತ್ತೆ ಎಷ್ಟು ನಮ್ಗೆ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಮೊದಲಿಗೆ ಏನ್ ಮಾಡಿ, ನಿಮ್ಮ ಎಲ್ಲ ಈ ವೆಬ್ಸೈಟ್ಗಳ ಎಲ್ಲಾ ಲಿಂಕ್ ನಿಮ್ಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹೋಗ್ಬಿಟ್ಟು ಅಲ್ಲಿ ಚೆಕ್ಔಟ್ ಮಾಡ್ಕೋಬಹುದು. ಸೊ ಚೆಕ್ಔಟ್ ಮಾಡಿ ಸೈನ್ ಅಪ್ ಆಗಿ ರಿಜಿಸ್ಟರ್ ಆಗಿ. ಸೊ ಅರ್ನ್ಕರ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಕ್ಲಿಕ್ ಬ್ಯಾಂಕ್. ಸೊ ಕ್ಲಿಕ್ ಬ್ಯಾಂಕ್ ಅಂತ. ಸೊ ಇದೇನಪ್ಪಾ ಅಂತಂದ್ರೆ ಇದು ಒಂದು ದೊಡ್ಡ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅದು ಒಂದು ವೆಬ್ಸೈಟ್. ಸೊ ಇದರಲ್ಲಿ ಕೂಡ ತುಂಬಾ ಒಂದು ಪ್ರಾಡಕ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಜಸ್ಟ್ ನೀವು ಓಪನ್ ಮಾಡ್ಕೊಂಡು ಏನ್ ಮಾಡಿ, ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಆಗಿ ಆದ ಮೇಲೆ ಲಾಗಿನ್ ಆಗ್ಬೇಕಾಗತ್ತೆ. ಸೊ ನಾನು ನೋಡ್ಬೋದು ಇಲ್ಲಿ ಅಮೆಝಾನ್ದು ನಿಮ್ಗೆ ಎಕ್ಸಾಂಪಲ್ ನಾನು ತಗೊಂಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಸೊ ಇದಷ್ಟು ಲಾಗಿನ್ ಆದ ಮೇಲೆ ನೆಕ್ಸ್ಟ್ ಏನ್ ಪ್ರೊಸೆಸ್ ಅಪ್ಪ ಅಂತಂದ್ರೆ, ನೀವು ಜಸ್ಟ್ ನಿಮ್ಮ ಟೆಲಿಗ್ರಾಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡು ಏನ್ ಮಾಡೋಣ, ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಟೆಲಿಗ್ರಾಮ್ ಅನ್ನ ಓಪನ್ ಮಾಡ್ಕೊಂಡು ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಬಹುದು, ನಾನು ಆಲ್ರೆಡಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರಾಡಕ್ಟ್ಗಳು ಅಪ್ ಟು 90% ಡಿಸ್ಕೌಂಟ್ ಇರುವಂತಹ ಒಂದು ಪ್ರಾಡಕ್ಟ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ಏನಪ್ಪಾ ಅಂತಂದ್ರೆ ಬೈ ಮಾಡ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಸೊ ನನಗೂ ಕೂಡ ಅದರಿಂದ ಅಷ್ಟು ಕಮಿಷನ್ ಬರುತ್ತೆ. ಸೊ ಇದೇ ತರ ನೀವೇನ್ ಮಾಡಿ ಅಂತಂದ್ರೆ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಆ ಗ್ರೂಪ್ ಅನ್ನ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಏನ್ ಮಾಡಿ, ಪ್ರಮೋಟ್ ಮಾಡಿ. ಸೊ ಪ್ರಮೋಟ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಆಫರ್ಸ್ ಅಂತಂದ್ರೆ ಜನ ಬಂದೇ ಬರ್ತಾರೆ. ಸೊ ಅದಕ್ಕೋಸ್ಕರ ನೀವು ಪ್ರಮೋಟ್ ಮಾಡಿ
ಅದನ್ನು ಜಾಸ್ತಿ ಜನ ಫಾಲೋ ಮಾಡೋ ಥರ ಮಾಡಿ, ಅಂದರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡಿ. ಸೊ ಆವಾಗ ನೀವೇನಪ್ಪ ಅಂತಂದರೆ ಜಾಸ್ತಿ ಆಫರ್ಸ್ ಇರುವಂಥ ಪ್ರಾಡಕ್ಟ್ಗಳನ್ನ ನೀವು ಅಲ್ಲಿ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಒಂದು 2000 ಫಾಲೋವರ್ಸ್ ಇದ್ದಾರೆ ಅನ್ಕೊಳ್ಳಿ. ಸೊ ನೀವೊಂದು ಪ್ರಾಡಕ್ಟನ್ನು ಹಾಕಿದಾಗ ಒಂದು 20 ಜನ ಪರ್ಚೇಸ್ ಮಾಡಿದ್ರು ಅನ್ಕೊಳ್ಳಿ. ಸೊ 5% ಕಮಿಷನ್ ಇದ್ರೂ ನಿಮಗೆ ಎಷ್ಟು ಬರುತ್ತೆ, ಒಂದು ಪ್ರಾಡಕ್ಟ್ ಕಾಸ್ಟ್ ಏನಿರುತ್ತೆ ಆ ಕಾಸ್ಟ್ ನಿಮಗೆ ಬಂದ್ಬಿಡುತ್ತೆ. ಸೊ ಈ ಥರ ಒಂದು ಏನಪ್ಪ ಅಂತಂದರೆ ನಮಗೆ ಇದು ಬೇಕಾಗುತ್ತೆ. ಸೊ ನೀವು ಜಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಹತ್ರನೇ ಕ್ರಿಯೇಟ್ ಅ ಗ್ರೂಪ್ ಅಂತ ಬರುತ್ತೆ. ಸೊ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಏನು ಮಾಡಿ, ಈ ಥರ ಪ್ರಾಡಕ್ಟ್ಗಳನ್ನು ನೀವು ಇಲ್ಲಿ ಜಸ್ಟ್ ಅಲ್ಲಿಂದ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕನ್ನು ಏನು ಮಾಡಿ, ಜಸ್ಟ್ ಈ ಒಂದು ಯಾವುದೋ ಒಂದು ನಾನು ಪ್ರಾಡಕ್ಟನ್ನು ತೊಗೋತೀನಿ. ಸೊ ಇಲ್ಲಿ ಕೆಳಗಡೆ ಬಂದು ನಾನು ಏನು ಮಾಡ್ತೀನಿ, ಈ ಪ್ರಾಡಕ್ಟನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಜಬ್ರಾನಿಕ್ಸ್ದು ಅದನ್ನು ಕ್ಲಿಕ್ ಮಾಡಿಕೊಂಡು ಆದ ಮೇಲೆ ಅಲ್ಲಿ ಓಪನ್ ಆಗುತ್ತೆ. ಸೊ ಓಪನ್ ಆದ ಮೇಲೆ ನಾನು ಏನು ಮಾಡಬೇಕು, ಇವಾಗ ಈ ಒಂದು ಪ್ರಾಡಕ್ಟ್ ಏನು ಓಪನ್ ಆಗಿದೆಯಲ್ಲ, ಸೊ ಪ್ರಾಡಕ್ಟ್ ಲಿಂಕನ್ನು ನಾನು ಏನು ಮಾಡಬೇಕು, ಅಲ್ಲಿ ಪೇಸ್ಟ್ ಮಾಡಬೇಕು. ಸೊ ಜಬ್ರಾನಿಕ್ಸ್ದು ಇದು ಅಡ್ಜಸ್ಟಬಲ್ ಸ್ಟ್ಯಾಂಡ್ ಅಂತ ಇದೆ, ಮೊಬೈಲ್ ಅಡ್ಜಸ್ಟಬಲ್ ಹೋಲ್ಡರ್ ಅಂತ. ಸೊ ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸುತ್ತೆ ನೋಡಿ. ಸೊ ಈ ಟೆಕ್ಸ್ಟ್ ಅಂತ ಕಾಣಿಸುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ಲಿಂಕ್ ಬರುತ್ತೆ. ಸೊ ಇದೇನಪ್ಪ ಅಂತಂದ್ರೆ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕ್. ಸೊ ಇದನ್ನ ಏನು ಮಾಡಿ, ಇಲ್ಲಿ ಶೇರ್ ಮಾಡಿ ಡೈರೆಕ್ಟಾಗಿ, ಪೇಸ್ಟ್ ಮಾಡಿ ಡೈರೆಕ್ಟಾಗಿ ಶೇರ್ ಮಾಡಿಬಿಡಿ. ಸೊ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಅಲ್ಲಿ ಮೆಂಬರ್ಸ್ ಇರ್ತಾರಲ್ಲ, ಸೊ ಅಂತಂದರೆ ಗ್ರೂಪ್ ಮೆಂಬರ್ಸ್ ಇರ್ತಾರಲ್ಲ, ಸೊ ಅವ್ರೇನಪ್ಪ ಅಂತಂದರೆ ಪ್ರಾಡಕ್ಟನ್ನು ನೋಡ್ತಾರೆ. ಸೊ ಈ ಥರ ಕೂಡ ನೀವು ಹಾಕ್ಬೋದು. ಇದು ನೋಡ್ಬೋದು, ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಆಮೇಲೆ ಲಿಂಕ್ ಹಾಕಿದ್ದೀನಿ ಕೆಳಗಡೆ. ಸೊ ಸ್ಕ್ರೀನ್ಶಾಟ್ ಹಾಕೋದ್ರಿಂದ ಅದ್ರ ಪ್ರೈಸ್ ಗೊತ್ತಾಗುತ್ತೆ, ಎಷ್ಟು ಡಿಸ್ಕೌಂಟ್ ಇದೆ ಗೊತ್ತಾಗುತ್ತೆ, ಮತ್ತು ಏನು ಪ್ರಾಡಕ್ಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಕೋದ್ರಿಂದ ಏನಾಗುತ್ತೆ, ಆವಾಗ ಜನ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ಬೈ ಮಾಡ್ತಾರೆ. ಸೊ ಬೈ ಮಾಡಿ ಆದಮೇಲೆ ಅದರ ಏನು ಕಮಿಷನ್ ಇರುತ್ತಲ್ಲ ಅದು ನಿಮಗೆ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿ ತುಂಬ ಜನ ಮಾಡ್ತಿದ್ದಾರೆ. ತುಂಬ ಜನ ಅಂದರೆ ಟೆಲಿಗ್ರಾಮಲ್ಲಿ ನಿಮಗೆ ಅಷ್ಟಿಷ್ಟಿಲ್ಲ, ಸಿಕ್ಕಾಪಡೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಕ್ರಿಯೇಟ್ ಮಾಡ್ಕೊಳ್ಳಿ, ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿ. ಮತ್ತು ಪ್ರಮೋಟ್ ಲಿಂಕ್ ಅಂತಂದರೆ ಪ್ರಾಡಕ್ಟ್ಗಳ ಲಿಂಕನ್ನು ಶೇರ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ಟೆಲಿಗ್ರಾಮ್ ಗ್ರೂಪನ್ನು ಆದಷ್ಟು ಪ್ರಮೋಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಸೊ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಸೊ ನಾವು ಫಾಲೋ ಮಾಡೋದ್ರಿಂದ ಇಲ್ಲಿ ಒಳ್ಳೊಳ್ಳೆ ಆಫರ್ಗಳು ನಮಗೆ ಇಲ್ಲಿ ಸಿಗುತ್ತೆ ಅಂತ. ಸೊ ದುಡ್ಡು ಸುಮ್ಮನೆ ಬರಲ್ಲ, ಕಷ್ಟಪಡಲೇಬೇಕು. ಸೊ ನಾವು ಎಷ್ಟು ಕಷ್ಟಪಡ್ತೀವಲ್ಲೋ ಅಷ್ಟು ದುಡ್ಡನ್ನು ನಾವು ಮಾಡ್ಬೋದು. ಸೊ ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಫೇಸ್ಬುಕ್ಕಲ್ಲೂ ಕೂಡ ಇವಾಗ ದುಡ್ಡು ಬರ್ತಾ ಇದೆ, ಫೇಸ್ಬುಕ್ಕಲ್ಲಿ ಮಾಡ್ಬೋದು. ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ನಾವು ವೀಡಿಯೋಸ್ನ ಮಾಡಬೇಕು, ಕಷ್ಟಪಟ್ಟು ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸೊ ಆವಾಗ ನಮಗೇನಪ್ಪ ಅಂತಂದರೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬ್ಲಾಗಿಂಗಲ್ಲಿ ಕೂಡ, ಸೊ ಬ್ಲಾಗಿಂಗಲ್ಲಿ ನಾವು ಕಂಟೆಂಟ್ ಆಗ್ತಾ ಹೋಗಬೇಕು, ಮಾನಿಟೈಸೇಷನ್ ಆಗೋವರೆಗೂ ಕಾಯಬೇಕು. ಮಾನಿಟೈಸೇಷನ್ ಆದಮೇಲೆ ನಮ್ಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗು ಕೂಡ ಅದೇನೆ. ಬಟ್ ಏನಪ್ಪ ಅಂತಂದರೆ ಇದರಲ್ಲಿ ಮಾನಿಟೈಸೇಷನ್ ಆಗೋವರೆಗೂ ಅವಶ್ಯಕತೆ ಇಲ್ಲ ಕಾಯೋದು. ಬಟ್ ಏನಪ್ಪ ಅಂತಂದರೆ ಸೇಲ್ಸನ್ನು ಜನರೇಟ್ ಮಾಡಬೇಕು ಅಷ್ಟೇ. ನೀವು ಸೇಲ್ಸ್ ಜನರೇಟ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಕಮಿಷನ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇದೊಂದು ಸಿಂಪಲ್ ಒಂದು ಸ್ಟೆಪ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.